ಒಂದು ದೇವರ ಒಂದು ಪಾತ್ರದಲ್ಲಿ ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ. ನಿಮ್ಮನ್ನು ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ, ಮೆಚ್ಚಿದ್ದೀವಿ, ಇಷ್ಟಪಟ್ಟಿದ್ದೀವಿ. ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಭೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಯ್ಯೋ ಏನು ಸೌಂಡೇ ಇಲ್ಲ. ಹೇಗಿದ್ದೀರಾ? ಅವರು ನಿಮ್ಮ ನೋಡಿ ಮರ್ತೋಗ್ಬಿಟ್ಟವ್ರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ರಪ್ಪ. ಸ್ವಲ್ಪ ಸೌಂಡ್ ಬರ್ಬೇಕು. ಕನ್ನಡಿಗರಂದ್ರೆ ಚೆನ್ನಾಗಿ ಸೌಂಡ್ ಮಾಡಬೇಕು. ಬೇರೆ ಭಾಷೆಯವರಿದ್ರೆ ಓಕೆ, ನಾನೇನು ಹೇಳಕ್ಕೆ. ಮಾಲಲ್ಲಿ ನಾವು ಬರೋರೆಲ್ಲ ಹೈಫೈ. ನಾವು ಮಾಲಲ್ಲಿ ಬಂದರೆ ಸೌಂಡ್ ಎಲ್ಲ ಬಾಜಲ್ಲ. ವಿ ಜಸ್ಟ್ ವಾಕ್ ಚಾಟ್. ಹೌದಾ? ಎಲ್ಲಿ ಸೌಂಡ್ ಮಾಡಿ ಇನ್ನೊಂದ್ಸರಿ ನೋಡ. ಅದು ಕನ್ನಡಿಗರಂದ್ರೆ. ಸೊ ಮೊದಲನೇದಾಗಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ, ರಾಧಿಕಾ ಅವ್ರಿಗೂ, ರವಿ, ಜೈ ನನ್ನ ಚಿತ್ರದ ನಿರ್ದೇಶಕ, ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ. ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ, ನನ್ನ ಎಲ್ಲ ಸಹೋದರರು, ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಬಹಳ ಸಂತೋಷ ಆಗ್ತಿದೆ. ಈಗೊಂದು 10-15 ದಿನದಿಂದ ಎಲ್ಲರನ್ನೂ ಬಹಳ ಭೇಟಿ ಮಾಡ್ತಾ ಇದ್ದೆ. ಆದರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿರುವಂಥ ವಿಷಯ. ಏನಕ್ಕೆ ಅಂತ ಹೇಳ್ತೀನಿ. ಈಗಾಗಲೇ ಸುಬ್ಬುಗಾಗಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು, ಭೇಟಿ ಮಾಡಿದ್ವಿ. ಸೆಪ್ಟೆಂಬರ್ 16ಕ್ಕೆ 1999 ಹೃದಯ ಬಿಡುಗಡೆ ಆಗಿದ್ದು. ಸೊ ಕರೆಕ್ಟಾಗಿ 25 ವರ್ಷ ಕಂಪ್ಲೀಟ್ ಆಯಿತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು. 25 years. ಕಂಗ್ರಾಟ್ಸ್ ಅನ್ನು. ಥ್ಯಾಂಕ್ ಯು ಸೋ ಮಚ್. ಒಂದು 25 ಸೆಕೆಂಡ್ ಆದರೆ ಚಪ್ಪಾಳೆ ಹೊಡಿರಪ್ಪ. 25 ವರ್ಷ ಅಂದರೆ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲಿ ಮೇಲ್ಗಳೆಲ್ಲ ಚಪ್ಪಾಳೆ ಫಾರ್ ಅನುಪ್ರಭಾಕರ್ ಮುಖರ್ಜಿ, ಫಾರ್ ಅವರ್ ವೆರಿ ಓನ್ ಟ್ಯಾಲೆಂಟ್. ಕಂಗ್ರಾಟ್ಸ್ ಅನ್ನು. ಥ್ಯಾಂಕ್ ಯು. ಅದನ್ನು ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲು ನೀವು ಇತ್ತೀಚೆಗೆ 2-3 ದಿನದಲ್ಲಿ ಬರೆದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ. ನೀವು ಮಾಡಿರುವಂಥ ವಿಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂಥ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಸೊ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂಥ ಜೋಡಿ ಅದು. ರಮೇಶ್ ಅವರು ವಯಸ್ಸು ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಮಾಡಲ್ಲ. ಹೀಸ್ 25. ಐ ಆಮ್ ಗೋಯಿಂಗ್ ಟು ಬಿ 44 in November, but that's okay. He is only 25. So 25 years back ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು. ಇದರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂಥ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಸ್ಪೆಷಲ್. ಆ್ಯಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು, ತವರಿಗೆ ಬಾ ತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ. ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವದು. ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತು ಜೈ ಇಬ್ಬರು ಫೋನ್ ಮಾಡಿ, ಮೇಡಮ್ ಈ ಥರ ರಾಧಿಕಾ ಅವ್ರನ್ನ ಈ ಥರ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಲೂ. ವಿ ಮೆಟ್. ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ ಫ್ಯಾಂಟಾಸ್ಟಿಕ್, ವಿಲ್ ಡೂ ಇಟ್. ಇಲ್ಲೊಂದು ವಿಷಯ ನಾನು ಹೇಳಲೇಬೇಕು. ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡಲ್ಲಿ ಪೇಟ್ರಿಯಾರ್ಕಲ್. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ವಿಜುವಲ್ಸ್ ನೋಡ್ತಾ ಇದ್ದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರೇ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ, ನಾನು ಒಬ್ಬ ಹುಡುಗಿಯಾಗಿ, ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು. ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ಜೈ, ನಾನು ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ, ಅದು ಮಾಡೋಣ, ಇದರಲ್ಲಿ ಡಬ್ಬಿಂಗ್ ಮಾಡೋಣ, ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನಿಸುತ್ತೆ. ಜೈ ರಿವೀಲ್ ಮಾಡ್ತಾರೆ. ಬಹಳ ಟಾರ್ಚರ್ ಕೊಟ್ಟು, ಹೌದಾ, ತೆಲುಗು ತಮಿಳಲ್ಲೂ ಈ
ಸಿನಿಮಾ ಮಾಡಿದ್ದೀವಿ. ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು. ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು. ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ ಮೇಡಮ್, ತಮಿಳ್ ಮಾಡೋಣ ಮೇಡಮ್. ಈ ಜೈ ಬರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡ ಅಂದರೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಹೆಂಗಿತ್ತು ಅದು ಡಬ್ ಮಾಡೋದು? ಕಷ್ಟಕರವಾಗಿತ್ತು. ಮಾತಾಡಿ ಅದೇ ನಮ್ಮ ಅತ್ತೆ ಮನೇಲಿದ್ರು, ನಮ್ಮ ಅತ್ತೆ ಬಂದಿಲ್ಲ, ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು. ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಆ್ಯಂಡ್ ಅವ್ರ ಮ್ಯಾನೇಜರ್ ಕೂಡ. ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು, ನಮ್ಮ ಇಂಜಿನಿಯರ್ ಕೂಡ ತೆಲುಗು. ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ, ಆ ಪದ ಹಾಗೆ, ತುಂಬ ಕಷ್ಟ. ಬಟ್ ಟ್ರೈ ಮಾಡಿದ್ದೀನಿ. ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು. ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಾಗೂ ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ, ಇಲ್ಲಾಂದ್ರೆ ಅನುಶ್ರೀಂಕರ್ ಯೂಟ್ಯೂಬ್ ಚಾನಲ್ ನೋಡಿ. ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಓಕೆ, ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು. ಬಟ್ ಕರೆಕ್ಟು, ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನು ನೋಡ್ತೀವಿ ಅಲ್ವಾ? ಅಲ್ವಾ? ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಆ್ಯಂಡ್ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡೋದೇ ಒಂದು ಸಂತೋಷ ಅದು ನಮಗೆ. ಥ್ಯಾಂಕ್ ಯು. ಅದು ಆ 3 ಭಾಷೆಗಳಲ್ಲಿ ಮಾಡಿದ್ದು ಏನಂದರೆ ಡಬ್ಬಿಂಗ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ 3 ಸರಿ ಶಾರ್ಟ್ ಮಾಡ್ತಾ ಇದ್ವಿ. ತೆಲುಗಲ್ಲೊಂದು, ತಮಿಳಲ್ಲೊಂದು, ಕನ್ನಡಲ್ಲೊಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ತುಂಬ ಕಷ್ಟ ಆಯಿತು. ಎಲ್ಲರೂ ಅಂದರೆ ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರೂ ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಅವ್ರು ಹೇಳಿದ್ರು ತುಂಬ ಟಾರ್ಚರ್ ಕೊಟ್ಟರು ನನಗೆ.